ಅಲ್ ಮದೀನಾ ಇಸ್ಲಾಮಿಕ್ ಕಾಂಪ್ಲೆಕ್ಸ್ನ ಶಿಲ್ಪಿ ಉಚಿತ ವಿದ್ಯಾಭ್ಯಾಸ ನೀಡುವ ಮೂಲಕ ಶೈಕ್ಷಣಿಕ ಕ್ರಾಂತಿಯನ್ನ ಉಂಟು ಮಾಡಿದಂತಹ ಶರೂಫುಲ್ ಉಲಾಮಾ ಅಬ್ಬಾಸ್ ಉಸ್ತಾದ್ ಅವರ 7ನೇ ವರ್ಷದ ಅನುಸ್ಮರಣೆ ಪ್ರಾರ್ಥನಾ ಸಂಗಮ ಹಾಗೂ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಅಲ್ ಮದೀನಾ ಮಂಚನಾಡಿ ಕ್ಯಾಂಪಸ್ನಲ್ಲಿ ಮೇ 13 ಮತ್ತು 14ರಂದು ನಡೆಯಲಿಕ್ಕಿದೆ ಎಂದು ಕನ್ವೀನರ್ ಕೆಎಂಕೆ ಮಂಚನಾಡಿ ಹೇಳಿದರು. ಇವರು ತೊಕ್ಕೊಟ್ಟು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಮೇ 13ರ ಬುಧವಾರ ಬೆಳಿಗ್ಗೆ 6 ಗಂಟೆಗೆ ಸಯ್ಯದ್ ಜಲಾಲುದ್ದೀನ್ ತಂಗಲ್ ಮಲ್ಹಾರ್ ಅವರ ನೇತೃತ್ವದಲ್ಲಿ ಕತಾಮುಲ್ ಕುರಾನ್ ಮತ್ತು ಮೌಲಿದ್ ಮಜ್ಲಿಸ್ ನಡೆಯಲಿಕ್ಕಿದೆ. ಅದೇ ದಿನ ರಾತ್ರಿ 7 ಗಂಟೆಗೆ ಸಯ್ಯದ್ ಮುಕ್ತಾರ್ ತಂಗಳ್ ಕೊಂಬೋಲ್ ಅವರ ನೇತೃತ್ವದಲ್ಲಿ ಜಲಾಲಿಯ ಮಜ್ಲಿಸ್ ನಡೆಯಲಿಕ್ಕಿದೆ. ಮೇ 14ನೇ ಗುರುವಾರ ಸಂಜೆ 4 ಗಂಟೆಗೆ ಅನಿವಾಸಿ ಭಾರತೀಯರ ಸ್ನೇಹ ಸಂಗಮ ಗಲ್ಫ್ ಮೀಟ್ ಕೂಡ ನಡೆಯಲಿಕ್ಕಿದೆ. ಅದೇ ದಿನ ರಾತ್ರಿ ಮಗ್ರಿಬ್ ನಮಾಜಿನ ನಂತರ ಅಲ್ ಮದೀನಾ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಖಾದರ್ ಸಕಾಫಿ ಅವರ ಅಧ್ಯಕ್ಷತೆಯಲ್ಲಿ ಸಮಾರೋಪ ಸಮಾವೇಶ ಕೂಡ ನಡೆಯಲಿಕ್ಕಿದೆ. ಯನಪುಯ ವಿವಿ ಕುಲಪತಿ ಹಾಜಿ ಯನಪುಯ ಅಬ್ದುಲ್ ಕುಂಜಿ ಸಮಾವೇಶವನ್ನ ಉದ್ಘಾಟಿಸಲಿಕ್ಕಿದ್ದಾರೆ. ಸಯ್ಯದ್ ಮಸೂದ್ ತಂಗಲ್ ಕೂರುತ್ ದುಹಾ ನಡೆಸಲಿಕ್ಕಿದ್ದಾರೆ. ನೌಫಲ್ ಸಕಾಫಿ ಕೆಲಸ ಧಾರ್ಮಿಕ ಉಪನ್ಯಾಸವನ್ನ ನೀಡಲಿಕ್ಕಿದ್ದಾರೆ. ಫೆರೋಡ್ ಅಬ್ದುಲ್ ರೆಹಮಾನ್ ಸಕಾಫಿ ಸಮಾರೋಪ ಭಾಷಣವನ್ನ ಮಾಡಲಿಕ್ಕಿದ್ದಾರೆ. ಇನ್ನು ನೂರು ಸದಾತ್ ಸಯ್ಯದ್ ಬಾಯರ್ ತಂಗಲ್ ಸಮಾರೋಪ ದುಹಾ ನೆರವೇರಿಸಲಿಕ್ಕಿದ್ದಾರೆ. ಝೈನುಲ್ ಉಲಾಮಾ ಮಾನಿ ಉಸ್ತಾದ್, ಸ್ಪೀಕರ್ ಹಾಜಿ ಯುಟಿ ಖಾದಿರ್ ಫರೀದ್, ಸಯ್ಯದ್ ಇಸ್ಮಾಯಿಲ್ ತುಂಗಳ್ ಅಲ್ ಹಾದಿ ಉಜ್ರೆ, ಡಾಕ್ಟರ್ ಮೊಹಮ್ಮದ್ ಫಾಜಿಲ್ ರಜ್ಜಿ, ಡಾಕ್ಟರ್ ಇಫ್ತಿಕರ್ ಫರೀದ್ ಭಾಗವಹಿಸಲಿಕ್ಕಿದ್ದಾರೆ ಎಂದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಗತ ಸಮಿತಿ ಚೇರ್ಮನ್ ಹಾಜಿ ಎನ್ಎಸ್ ಕರೀಂ, ಮೊಹಮ್ಮದ್ ಕುನ್ನಿ ಅಮ್ಜಾದಿ, ಅಬ್ದುಲ್ ರೆಹಮಾನ್ ಮದ್ನಿ ನೆಕರೆ, ಅಬ್ದುಲ್ ರಜಾಕ್ ಮಾಸ್ಟರ್ ಉಪಸ್ಥಿತರಿದ್ದರು. ಇದರಲ್ಲಿಂದು ಲಕ್ಷಾಂತರ ವಿದ್ಯಾರ್ಥಿಗಳು ಧಾರ್ಮಿಕ ಶೈಕ್ಷಣಿಕ ವಿದ್ಯಾಭ್ಯಾಸವನ್ನು ಪಡೆದು ನಮ್ಮ ಸಂಸ್ಥೆಯಿಂದ ಹೊರಗೋಗಿ ದೇಶದ ವಿದೇಶಗಳಲ್ಲಿ ತನ್ನ ಧಾರ್ಮಿಕ ಪಾಂಡಿತ್ಯವನ್ನು ಬಿತ್ತರಿಸುತ್ತಿರುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಮ್ಮ ಅಲ್ ಮದೀನದ ಅಭಿಮಾನಿಗಳು ಗಲ್ಫ್ನಲ್ಲಿ ಹೋಗಿದ್ದುಕೊಂಡು ಅಲ್ ಮದೀನದ ಎಲ್ಲ ಚಟುವಟಿಕೆಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸುತ್ತಿರುವಂತಹ ನಮ್ಮ ಊರಿನಲ್ಲಿರುವಂತಹ ಗಲ್ಫ್ ಸಹೋದರರನ್ನ ಸೇರಿಸಿ ಸ್ನೇಹ ಸಂಗಮ ಅಥವಾ ಗಲ್ಫ್ ಮೀಟ್ ಎಂಬಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ದಿವಸ 14ನೇ ತಾರೀಕಿಗೆ ಮಗರಿಬ್ ನಮಾಜ್ ಅಂದರೆ ಮುಸ್ಸಂಜೆಗೆ ನಾವು ಒಂದು ನಮಾಜ್ ಮಾಡ್ತೇವೆ. ಅದನ್ನು ಮಗರಿಬ್ ನಮಾಜ್ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ನಡೆಯುವ ಮಗರಿಬ್ ನಮಾಜಿನ ನಂತರ ನಡೆಯುವ ಕಾರ್ಯಕ್ರಮದಲ್ಲಿ ಅಲ್ ಮದೀನದ ಪ್ರಧಾನ ಕಾರ್ಯದರ್ಶಿಗಳಾದ ಅಬ್ದುಲ್ ಖಾದರ್ ಸಕಾಫಿ ಅವರ ಅಧ್ಯಕ್ಷತೆಯಲ್ಲಿ ಸಮಾರೋಪ ಸಮಾರಂಭ ನಡೆಯುತ್ತದೆ. ಯನಪಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಅಲ್ಹಾಜ್ ಯನಪಯ ಅಬ್ದುಲ್ ಕುನಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ. ನಮ್ಮಲ್ಲಿ ಬಹಳಷ್ಟು ಪ್ರಸಿದ್ಧರಾದಂತಹ ಸಂತ ಬಹುಮಾನ್ಯರಾದ ಕೂರಂತಂಗಲ್ರವರ ಕಾಲೇಜು ಈ ಎಲ್ಲ ವ್ಯವಸ್ಥೆಗಳನ್ನ ಒಂದೇ ಕ್ಯಾಂಪಸ್ಸಿನಲ್ಲಿ ನೀಡುವಂತೆ ಮಾಡಿದ್ದು ಉಸ್ತಾದರವರ ಶೈಕ್ಷಣಿಕ ಮನೋಭಾವಕ್ಕೆ ಹಿಡಿದ ಕನ್ನಡಿಯಾಗಿದೆ. ಶರಫುಲ್ ಉಲಾಮಾ ಅಬ್ಬಾಸ್ ಉಸ್ತಾದರವರು ಅವರ ನಮ್ಮ ನಗಲಿ 7 ವರ್ಷವಾದರೂ ಅವರು ಹಾಕಿಕೊಟ್ಟಂತಹ ಒಂದು ಚೌಕಟ್ಟು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಈ ಎಲ್ಲ ಚೌಕಟ್ಟುಗಳನ್ನ ಅಲ್ ಮದೀನಾ ಆ ಸಂಸ್ಥೆಯು ಈ ಒಂದು ಚಾಚು ತಪ್ಪದೆ ನಡೆಸಿಕೊಂಡು ಬರ್ತಾ ಇದೆ. 7 ವರ್ಷಗಳಲ್ಲಿ ಪ್ರತಿ ವರ್ಷವೂ ಆ ಮೇ ತಿಂಗಳಿನಲ್ಲಿ ನಡೆಯುವ ಅವರ ಅನುಸ್ಮರಣೆಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದೀವಿ. ಸಾರ್ವಕಾಲಿಕವಾಗಿ ಮಾದರಿ ಪುರುಷರಾಗಿ ನಮಗೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡಿದಂತಹ ಉಸ್ತಾದರವರ ಸಂದೇಶ ಮತ್ತು ಅವರ ಉದಾತ್ತ ಜ್ಞಾನ ಸೇವೆಗಳು ಮಾರ್ಗದರ್ಶನವಾಗಿದ್ದವು. ಮೇ ಇವರಿಗೆ ಅನುಸ್ಮರಣೆ ಕಾರ್ಯಕ್ರಮವು ಮೇ ತಿಂಗಳ 13ನೇ ತಾರೀಕಿಗೆ ಬುಧವಾರ ಬೆಳಿಗ್ಗೆ 6 ಗಂಟೆಗೆ ಸರಿಯಾಗಿ ಕತಮಲ್ ಕುರಾನ್ ಅಂದರೆ ಎಲ್ಲರೂ ಒಟ್ಟಿಗೆ ಕೂತು ನಮ್ಮ ಕುರಾನ್ನಲ್ಲಿರುವಂತಹ ಕುರಾನ್ ಪುಸ್ತಕದಲ್ಲಿ ಅಥವಾ ಮುಸಾಫ್ ಅಂತ ಏನು ಹೇಳ್ತೇವೆ ಅದರಲ್ಲಿರುವಂತಹ 30 ಪಾಠಗಳನ್ನ ಒಟ್ಟಿಗೆ ಓದಿ ಅವರಿಗೆ ಸಮರ್ಪಿಸುವಂತಹ ಒಂದು ಕಾರ್ಯಕ್ರಮ ಬಹುಮಾನ್ಯರಾದ ಜಲಾಲುದ್ದೀನ್ ತಂಗಲ್ ಮಲ್ಹಾರ್ ಅವರ ನೇತೃತ್ವದಲ್ಲಿ ನಡೆಯುತ್ತಿದೆ. ನಡೆದ ನಂತರ ಕತಮಲ್ ಕುರಾನ್ ಆದ ತಕ್ಷಣ ಧ್ವಜಾರೋಹಣ ಕಾರ್ಯಕ್ರಮ ನಡೆಯುತ್ತಿದೆ. ಅದೇ ದಿವಸ ರಾತ್ರಿ 7 ಗಂಟೆಗೆ ಸರಿಯಾಗಿ ಸೈಯದ್ ಮುಕ್ತಾರ್ ತಂಗಲ್ ಕುಂಬಲ್ ಕುಟುಂಬದ ಬಹಳಷ್ಟು ಗೌರವಯುತ ತಂಗಲ್ರಾದಂಥ ಸೈಯದ್ ಮುಕ್ತಾರ್ ತಂಗಲ್ ಕುಂಬಲ್ ಅವರ ನೇತೃತ್ವದಲ್ಲಿ ಜಲಾಲಿಯ ಮಜ್ಲಿಸ್ ನಡೆಯಲಿಕ್ಕಿದೆ. ಮರುದಿವಸ 14ನೇ ತಾರೀಕಿಗೆ ಅನಾದಿ ಕಾಲದಿಂದಲೂ ಶೈಕ್ಷಣಿಕವಾಗಿ ಅದರಲ್ಲಿಯೂ ಧಾರ್ಮಿಕ ಇದರಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿದ್ದಂತಹ ಒಂದು ಊರಾಗಿದೆ. ಇದಕ್ಕೆ ಬಹಳಷ್ಟು ಪ್ರಮುಖವಾದಂತಹ ಕಾರಣ ಮರ್ಹೂಮ್ CP ಮೊಹಮ್ಮದ್ ಕುನಿ ಮುಸ್ಲಿಯಾರ್ ಮತ್ತು PM ಅಬ್ಬಾಸ್ ಉಸ್ತಾದ್ ಇವರು ಮಾವು ಮತ್ತು ಒಳಿಯರು ಈ ಇಬ್ಬರ
ಒಂದು ಶೈಕ್ಷಣಿಕ ಕಾಳಜಿಯಿಂದಾಗಿ ಮಂಜನಾಡಿ ಎಂಬಂತಹ ಒಂದು ಊರು ದೇಶ ವಿದೇಶಗಳಲ್ಲಿ ಹೆಸರನ್ನು ಗಳಿಸುವಂತಾಗಿದೆ. ಬಹುಮಾನ್ಯರಾದ ಶರಫುಲ್ ಉಲಮಾ ಅಬ್ಬಾಸ್ ಉಸ್ತಾದರವರು ಅನಾಥ ಮತ್ತು ಬಡ ಮಕ್ಕಳ ಪಾಲನೆ ಸಂಸ್ಥೆ ಮಂಜನಾಡಿ ಅಲ್ಮದೀನಾ ಇಸ್ಲಾಂ ಕಾಂಪ್ಲೆಕ್ಸ್ನ ಶಿಲ್ಪಿ. ಇವರು ಬಹುಶಃ ದಕ್ಷಿಣ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಸಾಮೂಹಿಕ ವಿವಾಹಕ್ಕೆ ಪ್ರಾರಂಭವನ್ನು ತೊಡಗಿಸಿದವರು. ಇವರು ಕೈಗೊಂಡಂತಹ ಸಾಮೂಹಿಕ ವಿವಾಹದಲ್ಲಿ ಸಾವಿರಾರು ಜೊತೆ ದಂಪತಿಗಳು ಇವತ್ತು ಸುಖಿ ಜೀವನವನ್ನು ನಡೆಸ್ತಾ ಇರುವುದು ನಾವೆಲ್ಲರೂ ಹೆಮ್ಮೆ ಪಟ್ಟುಕೊಳ್ಳುವಂತಹ ಒಂದು ಇದಾಗಿದೆ. ಸಮುದಾಯದ ಬಡ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸವನ್ನು ಕೊಡಬೇಕು. ಧಾರ್ಮಿಕ ವಿದ್ಯಾಭ್ಯಾಸವನ್ನ ಮಸೀದಿಯಲ್ಲಿ ಕೊಡ್ತಾರೆ. ಅದರ ಒಟ್ಟಿಗೆ ಶೈಕ್ಷಣಿಕ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತೇಳಿ LKGನಿಂದ ಹಿಡಿದು ಡಿಗ್ರಿಯವರೆಗೆ ಅದರಲ್ಲಿಯೂ ಮಹಿಳಾ ಶಿಕ್ಷಣಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ನೀಡಿದವರು ಬಹುಮಾನ್ಯರಾದ ಅಬ್ಬಾಸ್ ಉಸ್ತಾದರು. ಲೋಕಾನುಗ್ರಹಿ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅವರ ಜನನ ಸಂದರ್ಭದಲ್ಲಿ, ಅವರ ಅಧಿಕಾರದ ಸಮಯದಲ್ಲಿ 1500 ವರ್ಷಗಳ ಹಿಂದೆ ಅರೇಬಿಯಾ ದೇಶದಲ್ಲಿ ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಬಹುಶಃ ಬಹಳಷ್ಟು ನೀಚ ಸ್ವಭಾವದಿಂದ ಕಾಣುವಂಥದ್ದಿತ್ತು. ಎಲ್ಲಿಯಾದರೂ ಒಂದು ಕುಟುಂಬದಲ್ಲಿ ಹೆಣ್ಣು ಮಗು ಹುಟ್ಟಿದರೆ ಆ ಮಗುವನ್ನು ಹುಟ್ಟು ಹಾಕುವಂತ ಒಂದು ಸನ್ನಿವೇಶ ಇತ್ತು. ಆದರೆ ಇದೆಲ್ಲಕ್ಕೆ ಸ್ವಾತಂತ್ರ್ಯವನ್ನು ನೀಡಿದವರು ಪ್ರವಾದಿಯವರು. ಆ ಪ್ರವಾದಿಯವರ ದಾರಿಯಲ್ಲಿ PM ಅಬ್ಬಾಸ್ ಉಸ್ತಾದರವರು ಶೈಕ್ಷಣಿಕವಾಗಿ ನಮ್ಮ ಸಮುದಾಯದ ಎಲ್ಲ ಹೆಣ್ಣು ಮಕ್ಕಳು ಶೈಕ್ಷಣಿಕವಾಗಿ ಮುಂದುವರಿಯಬೇಕು ಎಂಬಂತ ದೃಷ್ಟಿಯಿಂದ ಜೂನಿಯರ್ ಕಾಲೇಜು ಇದೀಗ ಸೀನಿಯರ್ ಕಾಲೇಜುಗಳನ್ನು ಪ್ರಾರಂಭಿಸಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಸುಸ್ವಾಗತ. ಅಲ್ಮದೀನಾ ಇಸ್ಲಾಮಿಕ್ ಕಾಂಪ್ಲೆಕ್ಸ್ ಮಂಜನಾಡಿ ಇದರ ವತಿಯಿಂದ ನಮ್ಮ ಸಂಸ್ಥೆಯ ಸ್ಥಾಪಕರಾದ ಶರಫುಲ್ ಉಲಮಾ ಅಬ್ಬಾಸ್ ಉಸ್ತಾದರವರ 7ನೇ ಅನುಸ್ಮರಣ ಸಮಾವೇಶ ಇದೇ ಮೇ 13 ಮತ್ತು 14ರಂದು ಅಲ್ಮದೀನಾದಲ್ಲಿ ನಡೆಯಲಿದೆ. ಇದರ ಕಾರ್ಯಕ್ರಮದ ಪ್ರಚಾರಾರ್ಥವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ನಡೆಸ್ತಾ ಇದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಈ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಪದಾಧಿಕಾರಿಗಳು ಇಲ್ಲಿ ಭಾಗವಹಿಸಿದ್ದಾರೆ. ಅದರಲ್ಲೂ ಅದರ ಸ್ವಾಗತ ಸಮಿತಿಯ ಕನ್ವೀನರಾದ ಬಹುಮಾನ್ಯರಾದ ಹಾಗೆ NS ಕರೀಂ ರವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರಿಗೆ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಸ್ವಾಗತ ಸಮಿತಿಯ ಕನ್ವೀನರ್ KMK ಮಂಜನಾಡಿ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಅಲ್ಮದೀನಾ ಸಂಸ್ಥೆಯ ರೌಲಾ ಮದೀನಾ ಎಂಬ ಆಧ್ಯಾತ್ಮಿಕ ಚಾನೆಲ್ನ ಪ್ರವರ್ತಕರು, ಅಲ್ಲಿನ ಗುರುಗಳ ಪುತ್ರರು ಆದಂತಹ ಮೊಹಮ್ಮದ್ ಕುಂಡಿ ಅಮ್ಜದಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಕೂಡ ಹಾರ್ದಿಕವಾದ ಸ್ವಾಗತ. ಅದೇ ರೀತಿ ಸ್ವಾಗತ ಸಮಿತಿಯ ಕಾರ್ಯಕರ್ತರಾದಂತಹ ಹಾಗೂ ನಮ್ಮ ಸಂಸ್ಥೆಯ ಹಿತೈಷಿಯಾದಂತಹ ಅಬ್ದುಲ್ ರಹಮಾನ್ ಮದನಿ ಲೆಕ್ಕರೆ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮದ ಸವಿಸ್ತರವಾದ ವಿವರಗಳನ್ನು ನೀಡಲು ನಾನು KMK ಮಂಜನಾಡಿ ಅವರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ.